Hello dear DCT aspirants, welcome to Abhyas Academy YouTube platform. So ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಟರ್ಮಿನೆಂಟ್ ಅಲ್ಲಿರುವಂತ ಇನ್ನೂ ಸ್ವಲ್ಪ ಶಾರ್ಟ್ ಕಟ್ಸ್ ಏನಿದೆ. ಸೊ ಪರ್ಟಿಕ್ಯುಲರ್ ಆಗಿ ನಿಮಗೆ ಡಯಾಗನಲ್ ಮ್ಯಾಟ್ರಿಕ್ಸ್, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಮತ್ತೆ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ರೆ ಈಸಿಯಾಗಿ ಡಿಟರ್ಮಿನೆಂಟ್ ನ ಹೇಗೆ ಹೇಳ್ಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಡಯಾಗನಲ್ ಮ್ಯಾಟ್ರಿಕ್ಸ್ ಕೊಟ್ರೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಡಯಾಗನಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ, ಸೊ ಅಷ್ಟು ಬಿಟ್ಟು ರಿಮೈನಿಂಗ್ ಎಲ್ಲಾ ಎಲಿಮೆಂಟ್ಸ್ ಗಳು 0 ಇರುತ್ತೆ. ಈ ತರ ಏನಾದ್ರೂ ಇದ್ದು ಇದಕ್ಕೆ ಡಿಟರ್ಮಿನೆಂಟ್ ಏನಾದ್ರೂ ಕೇಳಿದ್ರು ಅಂತ ಅಂದ್ರೆ, ಸೊ ಕ್ರೇಜಿ ಆಗಿ ಆನ್ಸರ್ ಮಾಡಿ. ಏನಂತ ಅಂದ್ರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 2 into 1 into 4 ಅಂತ ಹೇಳ್ತೀವಿ. ಇಟ್ ಈಸ್ 2 into 1 2 2 4s 8 ಆಗುತ್ತೆ. ಸೊ ಇಷ್ಟೇ ನಿಮ್ಮ ಆನ್ಸರ್. ನಾರ್ಮಲ್ ಆಗಿ ಎಕ್ಸ್ಪಾನ್ಷನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಅಂಡ್ ನಿಮಗೆ ಏನಾದ್ರೂ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ರೆ, ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತಾರೆ ನಿಮ್ಗೆ ನೆನಪಿರ್ಬೇಕು, ಏನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇದಾವೆ, ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇಂದ ಕೆಳಗಡೆ ಎಲಿಮೆಂಟ್ಸ್ ಏನಿರ್ತವೆ ಅವೆಲ್ಲ ಝೀರೋಸ್ ಇರ್ತವೆ. ಅದನ್ನ ನಾವು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ತರ ಮ್ಯಾಟ್ರಿಕ್ಸ್ ಕೊಟ್ಟರು ಕೂಡ ಸೇಮ್ ಥಿಂಗ್, ಡಿಟರ್ಮಿನೆಂಟ್ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬರೀಬೇಕು. ಇಟ್ ಈಸ್ -1 into 4 into 3 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 4 3s 12 ಆಗುತ್ತೆ. 12 into -1 -12 ಆಗುತ್ತೆ. ಕ್ರೇಜಿ ಆಗಿದೆ ಅಂತ ಅನ್ಕೊಂತೀನಿ. ಅದೇ ತರ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಏನಾದ್ರು ಕೊಟ್ರೆ, ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಗೊತ್ತಿರಬೇಕು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇದಾವೆ, ಅದ್ರದ್ದು ಮೇಲ್ಗಡೆ ಎಲಿಮೆಂಟ್ಸ್ ಏನಾದ್ರು 0 ಇತ್ತು ಅಂದ್ರೆ ಅದನ್ನ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ಟರು ಕೂಡ ಕ್ರೇಜಿ ಏನಪ್ಪಾ ಅಂತಂದ್ರೆ ಪ್ರಿನ್ಸಿಪಲ್ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 2 into 3 into 5 ಅಂತ ಮಾಡಬೇಕು. ಸೊ 2 3s 6 6 5s ಎಷ್ಟಾಗುತ್ತೆ 30 ಆಗುತ್ತೆ. ಸೊ ಇಷ್ಟೇ ಆನ್ಸರ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್ ವೆರಿ ಈಸಿಲಿ. ಓಕೆ, ಇದೇ ತರ ಶಾರ್ಟ್ ಕಟ್ಸ್ ಮತ್ತೆ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.